ಹಿಂದೆ ಏನಿತ್ತು ಬರೀ ಲೇಬರಿಗೆ ಹಚ್ಚಿ ಅದು ಕೆಲಸ, ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು. ಈ ಯೋಜನೆಯಲ್ಲಿ ಹಾಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು, ಆ ಕನಸಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ. ಏನಪ್ಪ ಅಂದರೆ ಹಿಂದೆ ಈ ರಸ್ತೆಗಳು, ಹಳ್ಳಿನಲ್ಲಿ ರಸ್ತೆಗಳು ಮಾಡಲಿಕ್ಕಿರಲಿಲ್ಲ, ಆಮೇಲೆ ಏನು ಗಟರಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ. ಆದರೆ ಈ ಹೊಸ ಕಾನೂನಲ್ಲಿ ಇದನ್ನೆಲ್ಲವನ್ನೂ ಕೂಡ ಅಳವಡಿಸ್ಯಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ನೋಟವನ್ನು ನಾನು ಕೊಟ್ಟಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತಿದ್ದೀನಿ. ಅದರ ಜೊತೆಗೆ ಇವತ್ತು ರವಿ ಅವರು ನನ್ನ ಸ್ನೇಹಿತರು, ಏನು ನಮ್ಮ ಎಸ್.ಟಿ. ಮೋರ್ಚಾ ಅಧ್ಯಕ್ಷರದರ, ಅವರು ಕೂಡ ಒಂದು 4 ಮಾತು ಹೇಳಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅದು ಪಾಸ್ ಅಲ್ಲ, ಈ ಪಾರ್ಲಿಮೆಂಟಿಗೆ ಪಾಸ್ ಆಗ್ಯದಲ್ರಿ ಅದು. ಈಗ ಪಾರ್ಲಿಮೆಂಟ್ ಪಾಸ್ ಆಗ್ಯದಲ್ಲ ಅದು. ಹಾಂ, ಈಗ ನೋಡ್ರಿ, ಒಟ್ಟಾರೆ ದೇಶದಲ್ಲಿ ಖರ್ಗೆ ಅವ್ರದ್ದು ನಾನು ನೋಡಿದೆ ನಿನ್ನೆ ಸ್ಟೇಟ್ಮೆಂಟು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರದು. ಹೊಟ್ಟೆ ಉರಿ ಅವ್ರಿಗೆ ಎಲ್ಲನೂ ಬಂದಾಯ್ತಲ್ಲ ಅಂತ. ಅವರೇನು ಹೇಳ್ತಾ ಇದ್ದಾರೆ, ಗಾಂಧೀಜಿಯನ್ನ ಎಲ್ಲೋ ಒಂದು ಕಡೆ ಕೊಂದಿದ್ದಾರೆ ಇವರು. ಅಯ್ಯೋ ರಾಮ, ಗಾಂಧೀಜಿ ಅವರ ಹೆಸರನ್ನ ಕೆಡಿಸಿ ಇದು ಸಂಪೂರ್ಣವಾಗಿ ಇದು ಅಲ್ಲ, ರಾಮ್ಜಿ ಹೆಸರು. ಒಂದ್ ನಿಮಿಷ ರೀ, ನೋಡ್ರಿ, ಗಾಂಧೀಜಿಯವ್ರನ್ನ ಕೊಂದವರು ಅವರು. ಏನು ಹೇಳಿದ್ರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ಸನ್ನು ಡೆಜ್ಲ್ಯೂಟ್ ಮಾಡಬೇಕು, ತೆಗೆದು ಹಾಕಬೇಕು ಇದು ಅಂತೇಳಿ ಮಾಡಿದ್ರ? ಮತ್ತು ಇದು ಯಾರು ನಾವು ಮಾಡ್ತೇವೆ? ಇದನ್ನು ಕೊಂದವ್ರು ಅವ್ರು ತಾನೇ. ಆಮೇಲೆ ಏನೇನು ನೋಡ್ರಿ, ಜಗತ್ತಿಗೆ, ದೇಶಕ್ಕೆ ಗೊತ್ತದ, ದೇಶದ ಜನರಿಗೆ ಗೊತ್ತದ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ. ಇವತ್ತು ನೋಡಿ, ಅವ್ರು ಏನು ಕನಸುಗಳಿದ್ದು ಒಂದೇರೆ ಮಾಡ್ಯಾರ. ಅವರು ಹಳ್ಳಿಗಳ ಸುಧಾರಣೆ ಆಗಬೇಕು ಅಂದರು, ಹಳ್ಳಿಗೆ ರೋಡ್ ಆಗಬೇಕು ಅಂದರು, ಹಳ್ಳಿಗೆ ಎಲ್ಲನೂ ಆಗಬೇಕು, ಒಂದೇರೆ ಏನಾರು ಮಾಡ್ಯಾರ? ಬರೀ ಏನು ಅಂತಂದರೆ ಇದು ತಮಗೆ ದುಡ್ಡು ಹೊಡಿಲಿಕ್ಕೆ ಅವಕಾಶ ಇದು ತೆಗೆದು ಹಾಕಿಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಆರೋಪ ಏನಿದೆ ಅಂದರೆ, ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರದ ಹಣಗಳನ್ನು ಏನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿತ್ತು, ಆ ಹಣ ಕೊಡದೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಇದನ್ನ ತಡೆ ಹಿಡಿದು ಈ ಯೋಜನೆ ಹೆಸರಲ್ಲಿ ದುಡ್ಡು ಬಿಡುಗಡೆ ಮಾಡ್ದಂಗೆ ಮಾಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಇರೋದನ್ನು ಪ್ರೊಪಗಂಡಾ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕಾಂಗ್ರೆಸ್. ನೋಡ್ರಿ, ಅವ್ರದ್ದು ಸ್ವಭಾವ ಆರೋಪ ಮಾಡೋದಾಗ ಅಲ್ಲ. ಈಗ ಹಿಂದೆನೂ ಕೂಡ ಏನಿತ್ತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡಿಬೇಕಂತಿತ್ತು. ಆದರೆ ₹1 ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ NREGಗೆ ಖರ್ಚು ಮಾಡಲಿಲ್ಲ. ₹1 ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಭರಿಸ್ತಿತ್ತು. ಈಗೂ ಕೂಡ ಇದಕ್ಕೆ ರೆಸ್ಟ್ರಿಕ್ಷನ್ ಆಗಬೇಕು. ಬರೀ ಕೇಂದ್ರ ಸರ್ಕಾರದ ಹಣ ಇವ್ರು ಬರೀ ಲೂಟಿ ಹೊಡಿತಾರ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೂ ಕಂಪಲ್ಸರಿ ನೀವು 40% ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಿನಲ್ಲಿ ತಂದಾರ. ಅದಕ್ಕೆ ಇವೆಲ್ಲವೂ ಕೂಡ ಬಿಸಿ ತಟ್ಟದವ್ರಿಗೆ. ಆ 40% ಕಂಪಲ್ಸರಿ ಅದಕ್ಕೆ ಮಾಡಿದ್ರು, ಏನು ಸುಮ್ಮನೆ ಮಾಡಿದ್ರ? ಆದರೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತದೆ, ಒಂದು ಜವಾಬ್ದಾರಿ ಅವ್ರಿಗೆ ವಹಿಸೋಣ ಅನ್ನೋ ಕಾರಣಕ್ಕೆ ಅದು ನೀವು 40% ಕಂಪಲ್ಸರಿ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರಗಳನ್ನು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದೇ ಹೊರೆ ಹಾಕಬೇಕು, ಅದಕ್ಕೆ ಅನಿವಾರ್ಯ. ರಾಮ, ಈ ದೇಶದಲ್ಲಿ ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ್ರಿ? ಯಾವಂದೋ 2 ಕಡೆ ಎಲ್ಲೆಲ್ಲೋ ಅದಾವ. ಅವು ಹುಡುಕ್ಬೇಕು. ಇನ್ನು ಮುಂದಿನ ದಿನಮಾನಗಳು ಇದನ್ನೂ ಸಿಗೋದಿಲ್ಲ. ಈ ರಾಜ್ಯದಾಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನು ಮುಂದಿನ ದಿನ ಅದನ್ನು ಮರ್ತು ಬಿಡೋದು. ಈಗ ಜನ ಸಾಕಾಗಿ ಹೋಗ್ಯಾರ ಜನರಿಗೆ. ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಏನಿಲ್ಲ. ಹಿಂದೇನು ಸರ್ಕಾರ ಈಗ ನೋಡ್ರಿ, ಈ ಮೊನ್ನೆ ಬಂದ ಬಿಜಾಪುರಕ್ಕೆ, ಮೊನ್ನೆ ಇಂಡಿಗೆ ಬಂದರು. ಇಂಡಿಗೆ ಬಂದು ಏನು ಹೇಳಿದ್ರು, 4,000 ಕೋಟಿ ದೊಡ್ಡ ದನಿದೆ, 4,000 ಕೋಟಿ ಇಂಡಿಯಾ ಅಭಿವೃದ್ಧಿಗೆ ನಾ ರೊಕ್ಕ ಕೊಡ್ತೀನಿ ಅಂತ ಹೇಳಾದ್ರು. ಅದು ಬಂದು ಎಷ್ಟು ದಿನ ಆಯ್ತಪ್ಪ? 3 ತಿಂಗಳ ಮೇಲೆ ಆಯಿತು ಬಂದು ಹೋಗಿ ₹1 ಕೊಡಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದರು, ಬಿಜಾಪುರ ಅಭಿವೃದ್ಧಿಗೆ 8,000 ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ. ಅದಕ್ಕೆ ಒಟ್ಟಾರೆ ನಾ ಹೇಳೋದೇನಂದ್ರೆ, ದೀಪ ಆರು ಮುಂದೆ ಅದು ಡಂಬಾಚಾರ ಮಾಡ್ತದಲ್ಲ, ಅಂದ್ರೆ ಜಾಸ್ತಿ ಉರಿತದಲ್ಲ, ಹಂಗೆ ಅದು ಉರಿಲಕತ್ತದ ಅಷ್ಟೇ. ಈಗ ಅದು ಬೆಂಕಿ ಹತ್ತದ ಅಲ್ಲಿ. ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ. ಹೋಲಿ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ಜೀವನದಾಗ ಕ್ಷಮೆ ಮಾಡೋದಿಲ್ಲ. ಮುಂದಿನ ಸಲ ಈ ಸರ್ಕಾರ, ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ, ದೇಶದಲ್ಲಂತೂ ಮರೆತು ಹೋಗಬೇಕು. ಯಾಕಂದ್ರೆ ಅಲ್ಲಿ ನಾಯಕತ್ವ ಇಲ್ಲ.
ದೇಶದಲ್ಲಿ ನಾಯಕತ್ವ ಇಲ್ಲ. ಇಂಥ ಹುಡುಗ ಚಣ್ಣಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಅದು ಒಪ್ಕೋತಾರೆ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗಿ ಹೋಗೋದು 100% ನಿಜ. 10% ಯಾಕೆ ಹೇಳಿದ್ರಿ? 10% ಇತ್ತು ಮೊದಲು, ಈಗ 40% ಅನ್ನ ಯಾಕೆ ಹೇಳಿದ್ರಿ? ಅವ್ರ ಮೇಲೆ ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಇಲ್ವಾ ಅಂತ ಪ್ರಶ್ನೆ ಅವ್ರು ಕೇಳ್ತಾರೆ. ಅಲ್ಲಲ್ಲ 40 ಮೊದಲು ಕೂಡ ಇತ್ತು ಅದು. ಸರಿ, ಅಲ್ಲ 10% ಅಲ್ರಿ, 40% ಮೊದಲು ಕೂಡ ಇತ್ತು. ಆದ್ರೆ ಖರ್ಚು ಮಾಡ್ತಿರ್ಲಿಲ್ಲ ಅವ್ರೇನು. ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ. ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ, ಈಗ ನಾವು ಇದ್ದಾಗೂ ಅಷ್ಟೇ ಮಾಡ್ಬೇಕಾಗ್ತಿತ್ತು. ಆದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡಿದ್ ಯಾರು ಅಂದ್ರೆ ಈ ಕಾನೂನಲ್ಲಿ ಕಂಪಲ್ಸರಿ ನೀವು 40% ಎದಕ್ಕೆ ಮಾಡಿದ್ರೆ ಅದು ಇದು ದುರುಪಯೋಗ ಆಗ್ತದ, ನೀವು ಅದ್ರ ಮೇಲೆ ನಿಗಾ ಇಡಬೇಕು, ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಅಂತೇಳಿ ಆ ಕಾರಣಕ್ಕಾಗಿ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಸರ್, ಒಂದ್ ಕಡೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಹೆಸರು ರಾಮ ಇರ್ತೈತಿ, ಇನ್ನೊಂದ್ ಕಡೆ ಒಂದು ಸ್ಟೇಡಿಯಂಗೆ ಗಾಂಧೀಜಿ ಹೆಸರು ತೆಗೆದು ಜಿ ಪರಮೇಶ್ವರ್ ಹೆಸರು ಇಡಬೇಕು. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಗಾಂಧೀಜಿ ಹೆಸರಲ್ಲಿ ನೇಮ್ ಚೇಂಜಿಂಗ್ ಮಾಡ್ತಾ ಇದೆ. ಅಲ್ಲ ಯಾವಾಗ ನಿನ್ನೆನಾ ಮೊನ್ನೆ ಸ್ಟೇಡಿಯಂಗೆ ಜಿ ಪರಮೇಶ್ವರ್ ಹೆಸರು ಇಡಬೇಕು ಅಂತ ಈಗ ಅದೇ ತಾವು ಹೇಳ್ತಕ್ಕಂಥದ್ದಷ್ಟೇ. ನಾವು ಆ್ಯಕ್ಚುಲಿ ಅದು ಮೊನ್ನೆ ನೋಡಿದ್ವಿ ಪೇಪರ್ದಲ್ಲಿ. ನಾವು ಮಾಡಿದ್ದು ಅವ್ರು ಮಾಡಿರ್ತಕ್ಕಂಥದ್ದು ಪರಮೇಶ್ವರ್ ಅವರು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದು ಅವರು ತುಮಕೂರಲ್ಲಿ. ನಾವು ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಗಾಂಧೀಜಿಯವರ ಕನಸನ್ನೇ ಇವತ್ತು ನಾವು ಸಾಕಾರಗೊಳಿಸಲ್ಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಈಗ ಎಷ್ಟೋ ಗಾಂಧೀಜಿಯವರು ಇಲ್ಲಿ ನಮ್ಮ ರಾಜ್ಯದಲ್ಲಿ 27 ಯೋಜನೆಗಳಿಗೆ ಈ ಗಾಂಧೀಜಿಯವರು ಇಂದಿರಾ ಗಾಂಧಿ ಇವರು 27 ಹೆಸರುಗಳು ಯಾವ ಹಂಗೆ ಹೆಸರು ಚೇಂಜ್ ಮಾಡುವಂಥ ಉದ್ದೇಶ ಏನಾದರೂ ನಮ್ದಲ್ಲಿ ಇದ್ರೆ ಒಟ್ಟು ಹೆಸರು ಚೇಂಜ್ ಮಾಡ್ಬೋದಾಗಿತ್ತು. ಆದರೆ ಇದು ಗಾಂಧೀಜಿಯವರು ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮಗಳು ಉದ್ಧಾರ ಆಗ್ಬೇಕು, ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶ ಉದ್ಧಾರ ಆಗ್ತಾನೆ ಉದ್ದೇಶ, ಅವರ ಉದ್ದೇಶ ಇಟ್ಕೊಂಡೇ ಈ ಯೋಜನೆಯನ್ನ ಚೇಂಜ್ ಮಾಡಿದ್ದು. ಅವ್ರು ಯಾವ ಗಾಂಧೀಜಿಯವರು ಹೆಸರು ಚೇಂಜ್ ಮಾಡೋಕೆ ಅವ್ರು ಕಾಂಗ್ರೆಸ್ ಅವ್ರು ಮಾಡಿದಾರೆ ನೋಡ್ರಿ, ತಮ್ಮ ಗಾಂಧೀಜಿಯವ್ರ ಹೆಸರು ತೆಗೆದು ತಮ್ಮ ಸ್ವಂತ ಹೆಸರು ಇಟ್ಕೊಂಡಿದ್ದಾರೆ ತುಮಕೂರು ಸ್ಟೇಡಿಯಂ. ನೋಡಿದ್ವಿ ನಾವು ಪೇಪರ್ದಲ್ಲಿ ಮೇಲೆ. ಹೀಗಾಗಿ ನಾವು ಅವ್ರ ಉದ್ದೇಶಗಳನ್ನು ಅವರು ಸಾಕಾರಗೊಳಿಸಲಿಕ್ಕೆ ನಾವು ಯೋಜನೆ ಮಾಡಿದ್ವಿ. ಈಗ ನರೇಗಾ ಯೋಜನೆ ಲೂಟಿ ಆಗ್ತದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಡಿಜಿಟಲ್ ಮಾಡಿದ್ವಿ ನಾವು. ಮತ್ತೆ ಈಗ ಇಷ್ಟೊತ್ತನ ಏನ್ ಹೇಳಿದ್ರಲ್ಲ ಅದು ಹೇಳಪ್ಪ. ನರೇಗಾ ಸರ್ ಹೆಂಗಿದೆ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ಬೇಕಂದ್ರೆ 2013 ಕೇಳೋ ಪ್ರಶ್ನೆ ಏನಂದ್ರೆ ಈ ನರೇಗಾ ಯೋಜನೆಗೂ ಮತ್ತು ಈ ರಾಜ್ಯ ಯೋಜನೆಗೂ ವ್ಯತ್ಯಾಸ ಏನಿದೆಯಲ್ಲ, ಆ ಪಾರದರ್ಶಕತೆ ತಲುಪುತ್ತಾ ಹಳ್ಳಿ ಜನರಿಗೆ? ಸರ್ ಉದ್ದೇಶ 100% ಉದ್ದೇಶನೇ ಇದು ಪಾರದರ್ಶಕತೆ ತಲುಪಿಸಬೇಕು ಅನ್ನುವಂಥ. ಈ ಹಣ ಭ್ರಷ್ಟಾಚಾರ ನಿಲ್ಬೇಕು, ಪೋಲಾಗೋದನ್ನ ತಪ್ಪಿಸ್ಬೇಕಂತೇಳಿ ಡಿಜಿಟಲೀಕರಣ. ಅಂದ್ರೆ ನಾವು ಒಂದು ಕಾಮಗಾರಿನ ಅಲ್ಲಿ ಹೋಗಿ ನಾವು GPS ಮಾಡಿದ 5 ವರ್ಷ ಆ ಕಾಮಗಾರಿಯಲ್ಲಿ ಇದು GPS ಹಿಡಿಯೋದಿಲ್ಲ ಆ ಏರಿಯಾದಲ್ಲಿ. ಅದನ್ನೆಲ್ಲ ಟೆಕ್ನಾಲಜಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಮೇನ್. ಇದ್ರ ಉದ್ದೇಶನೇ GPS ಬೋರ್ಡು ಅಂದ್ರೆ ಮೇನ್ ಪೋಲಾಗದನ್ನು ತಪ್ಪಿಸೋ ಉದ್ದೇಶನೇ ಇದೆ. ಭ್ರಷ್ಟಾಚಾರವನ್ನು ನಿಲ್ಲಿಸುವಂತ ಉದ್ದೇಶನೇ ಈ ಹೊಸ ಬಿಲ್ಲಿನ. ಅಲ್ಲ ಸರ್, ಉದ್ದೇಶನೇ ಅದು ಗಾಂಧೀಜಿಯವ್ರ ಕನಸೇ ರಾಮರಾಜ್ಯ. ಅಲ್ಲ ಒಂದ್ ನಿಮಿಷ. ಗಾಂಧೀಜಿಯವರು ಅಲ್ಲಲ್ಲ ಬದಲು ಯಾಕೆ ಮಾಡಿದ್ರು ಅಂದ್ರೆ ಗಾಂಧೀಜಿಯವರು ತಮ್ಮ ಜೀವ ಇರುವವರೆಗೂ ಕೂಡ ಮನೆ ಗಳಿಗೆಯಲ್ಲಿಯೂ ಕೂಡ ಹೇ ರಾಮ್ ಅಂತ ಹೇಳಿದ್ರೆ ಇಲ್ಲ ಅವರು. ಅಲ್ಲ ರೀ, ರಾಮ್ಜಿ ಅಂದವ್ರು ಯಾರು? ಅಲ್ಲರಿ ಕೊಂದವ್ರು ಹೇಳಿಲ್ರಿ, ನಾ ಅಂದವ್ರು ಯಾರು ಒಂದೇ. ಹೇ ರಾಮ್ ಅಂತ ಅಂದವ್ರು ಯಾರು? ಗಾಂಧೀಜಿ ಅಂದ್ರು ಗಾಂಧಿ ತಾತ ಅನ್ನೋ. ಸರ್, ಯೋಜನೆಯ ರೂಪರೇಷೆ ಬದಲಾದಾಗ ಅಲ್ಲ ಸರ್, ನರೇಗಾ ಕೇಸಿಂದ ಯೋಜನೆ ರೂಪರೇಷೆ ಬದಲಾದಾಗ ಹೆಸರು ಬದಲಾವಣೆ ಆದಾಗ ಅದಕ್ಕೊಂದು ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಸರ್. ವಿಕಸಿತ ಭಾರತದ ಉದ್ದೇಶ 2047ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 100 ವರ್ಷ ಆಗ್ತದೆ ಸಂಪೂರ್ಣ. ಈಗ ನಮ್ಮ ಸಾಹೇಬರು ಜಿಲ್ಲೆಗೆ 7 ನ್ಯಾಷನಲ್ ಹೈವೇ ತಂದಿದ್ದಾರೆ. 7 ನ್ಯಾಷನಲ್ ಹೈವೇಗಳಾದವು, ಗ್ರಾಮಗಳ ರಸ್ತೆಗಳು. ಈಗ ಗ್ರಾಮಗಳ ಸಹಿತ ಈಗ ಹೈವೇಗಳಾದ, ಇನ್ನು ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ, ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ, ಇದೆಲ್ಲ ತಿಳಿದಂತ ಮಾತದ. ಹಿಂಗಾಗಿ ಯೋಜನೆ ಸಂಪೂರ್ಣವಾಗಿ ನರೇಗಾ ಯೋಜನೆನ ಹೆಸರು ಬದಲಾವಣೆ ಮಾಡೋಗೋಸ್ಕರ ಇದನ್ನ ಬದಲಾಯಿಸಿರ್ತಕ್ಕಂಥದ್ದು ಅಂತ ಅದಕ್ಕೆ ಕಾಂಗ್ರೆಸ್ ಅಲ್ಲ ಅವ್ರ ಆರೋಪ. ಹೆಸರು ಅಷ್ಟೇ ಬದಲಾವಣೆ, ಕರೆಕ್ಟ್ ಸರ್. ಏನ್ ಡಿಜಿಟಲೀಕರಣ ಸಾಹೇಬ್ರ ಅವ್ರದ್ದು ತಮ್ಮ ಇದೆ ಅದರಲ್ಲಿ ಅದು ಇರ್ಲಿಲ್ಲ ಅದೆಲ್ಲ ಇರ್ಲಿಲ್ಲ. ಬೇಕಾದವ್ರು ದುಡ್ಡು ತಕೊಂಡು ಹೋಗ್ತಾರೆ ಕಾರಣಕ್ಕೆ ಬಯೋಮೆಟ್ರಿಕ್ ಇತ್ತು ಅವ್ರದ್ದು. ಅದು ಬಟನ್ ಒತ್ತದ ಮ್ಯಾಗ ಅಲ್ಲಿ ಹೋಗಿ ಹೆಬ್ಬಟ್ ಒತ್ತದ ಮ್ಯಾಗ ದುಡ್ಡು ಬರ್ಬೇಕು. ಈ
ಯೋಜನೆ ಅಡಿ ಕೂಲಿ ಎಷ್ಟು ಕೊಡ್ತೀರಿ ಸರ್? 370. ಹೊರಗಡೆ ಹೋದ್ರೆ ಎಷ್ಟು ಸಿಗುತ್ತೆ? ಹೊರಗಡೆ ಎಷ್ಟು ಸಿಗ್ತದೆ? 300 ಅಷ್ಟೇ ಸರ್, 374 ಮತ್ತು 60 ದಿನಗಳ ಕಾಲ ನಾವು ಕೊಟ್ಟಿದ್ವಲ್ಲ ಸರ್ ರೈತರು. ಅವಶ್ಯಕತೆ ಮತ್ತೆ ಆ ಯೋಜನೆ ತಂದ್ರೆ ಉದ್ದೇಶ ಅಲ್ಲ ಸರ್, ಹಳ್ಳಿಗಳಲ್ಲಿ ಅದೇ ಸರ್ ಅವ್ರು ಕೊಡ್ತಕ್ಕಂಥ ಯೋಜನೆ 2014 191 ರೂಪಾಯಿ ಕೂಲಿ ಇತ್ತು ಸರ್. ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ 191 ರೂಪಾಯಿ ಈ ನರೇಗಾ ಕೂಲಿ. ನಿಮ್ಮ ಸರ್ಕಾರ ಬಂದ ಮೇಲೆ 370 ಆಗಿದೆ ಸರ್ ಈಗ. ಎಷ್ಟು ವರ್ಷದ 70 ಆಗಿದೆ. ಹಾಂ ಸರ್, ಸರಿ ಡಬಲ್ ಆಯ್ತಲ್ಲ ಸರ್. ಟೋಟಲಿ ಸರ್ ಈಗ ಇದು ಸಂಸದರಿಗೆ ನಾವು ಕೇಳೋದಂದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಬಂದಿದ್ದಾರೆ. ರಾಹುಲ್ ಗಾಂಧಿ ಇವರಿಗೆ ಡಿ ಕೆ ಶಿ ಅವ್ರಿಗೆ ಕರ್ಕೊಂಡು ಹೋಗಿ ಸಪ್ರೇಟ್ ಆಗಿ ಮಾತಾಡ್ತಾರೆ. ಏನ್ ಸಿಎಂ ಬದಲಾವಣೆ ಪ್ಲಾನ್ ಹಾಕೊಂಡಿದಾರ? ನಮಗೇನು ಗೊತ್ತ್ರಿ ಅವ್ರ ಪಾರ್ಟಿದು ನಮ್ಮ ಪಾರ್ಟಿದು ಕೇಳಿದ್ವಿ ನೋಡ್ರಿ. ಅದನ್ನ ನಾವು ಹೇಳಕ್ಕಾಗೋದಿಲ್ಲ, ನಾವು ಹೇಳುದು ಇಲ್ಲ ಅದನ್ನು. ಅಲ್ಲಲ್ಲ, ಯಾಕೆ ಅದಂದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಬರೀ ಸಿಎಂ ಬದಲಾವಣೆ ಅನ್ನೋ ಕುತೂಹಲ ಆಗಿದೆ. ನೀವು ಬಿಜೆಪಿದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದ್ದೀರಿ. ಪ್ರತಿಭಟನೆನೂ ಇಲ್ಲ, ಏನೂ ಇಲ್ಲ. ಅದ್ರ ನಿಟ್ಟಿನಲ್ಲಿ ಏನ್ ಹೇಳಕ್ ಬಯಸ್ತೀರಿ? ತಾವು ಹಿರಿಯ ಮುಖಂಡರಿದ್ದೀರಿ. ಅಲ್ಲ ಇತ್ತಪ್ಪ, ಈಗ ನೋಡ್ರಿ ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತಿರಲ್ಲ, ದಿನ ಹೊತ್ತು ಹೊಂಟ್ರ ಮತ್ತು ಮುನ್ಗದ್ರ ಇವತ್ತು ಠಗರ ಮತ್ತು ಪಾಣಿನ ಕುಸ್ತಿ ನಡೆದದ. ಮತ್ತು ಆ ಠಗರ ಮತ್ತು ಪಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ. ಈಗ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ. ಆದರೆ ಇಷ್ಟು ಮಾತ್ರ 100% ಸತ್ಯ. ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ. ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ, ಬೇರೆ ಮಂತ್ರಿಗಳದಾರ, ಅವ್ರು ಕೇಳ್ರಿ. ಅವ್ರು ಹೇಳ್ತಾರೆ ಅದಕ್ಕೆ ಮಾಡಿದ್ರು, ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು, ಅದು ನಮಗೆ ಕೇಳಿದ್ರೆ ನಾವೇನು ಹೇಳೋದು. ಆಮೇಲೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ. 107 ದಿನ ಇಲ್ಲಿ ಟಿಪ್ಪಿ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಸರ್ಕಾರಿ ಮತ್ತೆ ಹೋರಾಟ ಒಂದು ನಿಮಿಷ ಆ ಹೋರಾಟದ ಜಗಕ್ಕೆ ನಾವು ಎಲ್ಲರೂ ಹೋಗಿದ್ದೆವು. ಅವ್ರಿಗೆ ಸಂತಾನನೂ ಹೇಳಿದೆವು. ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ. ಪ್ರಧಾನಮಂತ್ರಿಗಳಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ, ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿಯ ಹೆಲ್ತ್ ಯೋಜನೆಯಲ್ಲಿ ಬರ್ತದ, ನೀವು ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್. ಇವತ್ತು ನೀವು ಬೇಕಾದ್ರೆ ಹೋಗಿ ನೋಡಿರಿ, ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು. ಆದರೆ ಇವತ್ತು ನಾವು ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡ್ಯಾರ, ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ. ಮತ್ತೆ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. ಅವೆಲ್ಲ ತೆಗಿಬೇಕ್ರಿ. ತೆಗಿಲಕ್ಕೆ ಹೇಳ್ಯಾರಲ್ರಿ, ತೆಗಿಬೇಕು. ಹೌದು, ಮತ್ತು ಪಾಪ ಅವು ಹೋರಾಟ ಅಂದ್ರೆ ಏನು ಯಾರು ಮಾಡೇಬಾರ್ದ? ಅದು ನೋಡ್ರಿ ಎಂಥ ಅನ್ಯಾಯ ನೋಡ್ರಿ. ಅಲ್ಲಿ ಹೋರಾಟ ಕೂತದ್ದು ಕಿತ್ತು ಒಗಿಸದ್ರಪ್ಪ. ಇದೇನು ನಿಮ್ಮ ಗುಂಡಾಗಿರಿ ನಡೀತತ್ ಮಾಡ್ತೀರಾ? ಬರ್ರಿ ಮಗಳ ನೀವು ಮುಂದೆ ನೋಡ್ತಾರ. ಅವಾಗ ನೀವು ಬಂದಾಗಿರ ನೀವು ಮುಂದ್ರಿ ಸರ್ಕಾರದ ವಿರುದ್ಧ. ಅವಾಗ ಅವ್ರು ಯಾರೇ ಬೇರೆದವ್ರು ಬಂದಾರೆ ಏನು ಮಾಡ್ತಾರೆ ನೋಡಕತ್ರಿ ನೀವು. ಅವು ಹೊಲಸು ಕೆಲಸ ಅದಿಲ್ಲ. ಅವ್ರು ಯಾರೇ ಮುಂದುವರಿ ನಮ್ಗೇನು ಫರಕ್ ಬಿಡುವುದ್ರಿ? ನಮಗೇನು ಮೋದಿ ಅವ್ರು ಇರ್ಬೇಕನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ. ಅವ್ರು ಯಾರ್ಯಾರೇ ಆಗಲಿ ಯಾರ್ಯಾರು ಹೋಗಲಿ ನಮ್ಗೇನು ಆಗ್ಬೇಕಾಗ್ಯದ. ಸಿದ್ದರಾಮಣ್ಣ ಭಾಳ ಆತ್ಮೀಯನಾಗಿದ್ದ, ಭಯಂಕರ ಚಲೋ ಇದ್ದ. ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ, ಆದ್ರೆ ಭಾಳ ಒಳ್ಳೆಯವಿದ್ದ ನಮ್ಮ ಜೊತೆ ಇದ್ದಾಗ. ಎದ್ದು ಈ ಕಾಂಗ್ರೆಸ್ನವರು ಸೇರೇನಲ್ಲ ಅಂದು ಕೆಟ್ಟು ಬಿಟ್ಟನು ಸಿದ್ದರಾಮಣ್ಣ. ನಡೀತು.